ನಮಸ್ಕಾರ. ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನವರಾತ್ರಿಯ 2ನೇ ದಿನದ ಆಚರಣೆಯನ್ನ ಹೇಗೆ ಮಾಡಬೇಕು, ಬ್ರಹ್ಮಚಾರಿಣಿಯನ್ನ ಈ ದಿನ ಹೇಗೆ ಪೂಜಿಸಬೇಕು, ಹಾಗೆ ಬ್ರಹ್ಮಚಾರಿಣಿ ದೇವಿಯನ್ನ ಒಲಿಸ್ಕೊಳ್ಳೋದು ಹೇಗೆ, ಈ ದೇವಿಗೆ ಯಾವ ನೈವೇದ್ಯವನ್ನ ನಾವು ಇವತ್ತು ಕೊಡಬೇಕು, ಹಾಗೆ ಬ್ರಹ್ಮಚಾರಿಣಿಯ ಉಗಮ ಹಿನ್ನೆಲೆ ಏನು, ಯಾವ ರೀತಿಯ ಶಕ್ತಿಯನ್ನ ದುರ್ಗಾಮಾತೆಗೆ ಬ್ರಹ್ಮಚಾರಿಣಿ ತುಂಬ್ತಾಳೆ, ಇವೆಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆನಂದ ಸಿದ್ಧಿಪೀಠಂನ ಸಿಇಒ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪುತ್ರರು ಆಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನವರಾತ್ರಿಯ 2ನೇ ದಿನ ಇವತ್ತು ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧಿಸುವಂತಹ ದಿನ. ಈ ಬ್ರಹ್ಮಚಾರಿಣಿ ದೇವಿಯನ್ನ ನಾವಿವತ್ತು ಹೇಗೆ ಆಚರಣೆ ಮಾಡಬೇಕು, ಈಕೆಯ ಹೇಗೆ ಉಗಮ ಆಯಿತು, ಯಾಕೆ ಉಗಮ ಆಯಿತು, ಹಿನ್ನೆಲೆ ಏನು ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಮೊದಲನೇದಾಗಿ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಬಹಳ ವಿಶೇಷವಾಗಿ ನವರಾತ್ರಿಯ 2ನೇ ದಿನ ದೇವಿ ಬ್ರಹ್ಮಚಾರಿಣಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ಜಗತಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಾಯಿಯವರು ತಾವು ಕೇಳದ ಹಾಗೆ ನವರಾತ್ರಿಯ 2ನೇ ದಿನ ದೇವಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಅಂತ ಆ ಒಂದು ಹೆಸರಲ್ಲೇ ಎಷ್ಟೋ ಅರ್ಥಗಳನ್ನು ನಾವು ಕಂಡುಕೊಳ್ತೀವಿ. ಬ್ರಹ್ಮಚಾರಿಣಿ ಎಂಬತಕ್ಕಂಥ ಆ ಒಂದು ಹೆಸರಿನಲ್ಲೇ ಒಂದು ತ್ಯಾಗ, ಜೊತೆನಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಒಂದು ಧ್ಯಾನ, ಜೊತೆಯಲ್ಲಿ ತಪಸ್ಸು. ಬ್ರಹ್ಮಶ್ಚರ್ಯ ಎಂಬತಕ್ಕಂಥ ಒಂದು ಪದಕ್ಕಿರ್ತಕ್ಕಂಥ ಶಕ್ತಿ ಅದು ಅಪಾರ. ಇವತ್ತಿನ ದಿವಸ ಎಷ್ಟೋ ಜನ ಗುರುವರೇಣ್ಯರು ಹೇಳ್ತಾರೆ, ನೀನು ಏನೇ ಒಂದು ವಿಚಾರವಾಗಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೇಕು, ಅದರಲ್ಲೂ ದೇವರ ಪೂಜಾನುಷ್ಠಾನದಲ್ಲಾಗಿರ್ಬೋದು, ಒಬ್ಬರನ್ನ ಒಲಿಸ್ಕೋ ದೇವಿಯನ್ನ ಒಲಿಸ್ಕೊಳ್ಳೋದ್ರಲ್ಲಾಗಿರ್ಬೋದು, ನೀನು ನಿನ್ನ ಬ್ರಹ್ಮಶ್ಚರ್ಯವನ್ನ ಕಾಪಾಡ್ಕೊಳ್ಬೇಕು. ಇವತ್ತಿನ ದಿವಸ ನಾವು ಎಷ್ಟೋ ಜನ ಕುಸ್ತಿಪಟುಗಳನ್ನ ನೋಡ್ತೀವಿ, ಗರಡಿ ಮನೆಯಲ್ಲ ಅವರು ಕೂಡ ಹೇಳ್ಕೊಡ್ತಾರೆ, ನೀನು ಬ್ರಹ್ಮಶ್ಚರ್ಯನ ನೀನು ಕಾಪಾಡ್ಕೊಳ್ಬೇಕು, ಆಗ್ಲೇ ನೀನೊಬ್ಬ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕುಸ್ತಿಪಟು ಆಗೋದಕ್ಕೆ ಕಾರಣ ಅಂತ ಹೇಳಿ. ಈ ಬ್ರಹ್ಮಶ್ಚರ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ನೋಡ್ತಕ್ಕಂಥ ದೃಷ್ಟಿ ಕೆಟ್ಟದಾಗಿರಬಾರ್ದು, ಮೋಹ ಎಂಬತಕ್ಕಂಥದ್ದು ಇರಬಾರ್ದು, ವ್ಯಾಮೋಹ ಎಂಬತಕ್ಕಂಥದ್ದು ಇರಬಾರ್ದು, ಆಸೆ ಎಂಬತಕ್ಕಂಥದ್ದು ಇರಬಾರ್ದು, ಆಕಾಂಕ್ಷೆಗಳು ಎಂಬತಕ್ಕಂಥದ್ದು ಇರಬಾರ್ದು. ಆ ಸಮಯ ಯಾವ ವಿಚಾರವಾಗಿ ನಾವು ಪಣತೊಟ್ಟು ನಿಂತಿದ್ದೇವೋ ಅದರ ಮೇಲೆ ಹೆಚ್ಚಿನಷ್ಟು ಏಕಾಗ್ರತೆಯನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದೇ ಬ್ರಹ್ಮಶ್ಚರ್ಯ. ಅದರಲ್ಲೂ ಬ್ರಾಹ್ಮಣರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ ಇದೆ. ಅದನ್ನ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ. ಬ್ರಾಹ್ಮಣ ಸಣ್ಣ ಮಕ್ಕಳು ಒಟಗಳಿಗೆ ಬ್ರಹ್ಮೋಪದೇಶ ಅಂತ ಮಾಡ್ತೀವಿ. ಮದುವೆಗೂ ಮುಂಚೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಜನವಾರ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ ಬ್ರಹ್ಮೋಪದೇಶ. ಅವಾಗಿನಿಂದ ಬ್ರಹ್ಮಶ್ಚರ್ಯದ ವಿಶೇಷವಾಗಿರ್ತಕ್ಕಂಥ ಒಂದು ವ್ರತ ಪ್ರಾರಂಭ. ಮದುವೆ ಆಗುವ ತನಕನೂ ಕೂಡ ನಾವು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿ ಇರತಕ್ಕಂಥ ಶಕ್ತಿಗಳನ್ನೂ ಕೂಡ ಸಂಪಾದನೆ ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅವಧಿ, ಅದನ್ನ ಬ್ರಹ್ಮಶ್ಚರ್ಯ ಅಂತ ಹೇಳ್ತಾರೆ. ಏನಕ್ಕೆ ಈ ವಿಚಾರವನ್ನ ನಾನು ಇವತ್ತಿದಕ್ಕೆ ಜೋಡಿಸ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ನಮ್ಮ ವಿಷಯ ಬ್ರಹ್ಮಚಾರಿಣಿ. ತಾಯಿ ಬ್ರಹ್ಮಚಾರಿಣಿಯ ಉಗಮ ಹೇಗಾಯ್ತು, ಆಕೆಯ ಜನನ ಹೇಗಾಯ್ತು, ಆ ಬ್ರಹ್ಮಚಾರಿಣಿ ದೇವಿಯ ಜನನದ ಹಿಂದೆ ಇರತಕ್ಕಂಥ ಒಂದು ಕಥಾಶ್ರವಣ ಏನಪ್ಪ. ತಾಯಿ ಸತೀದೇವಿ ಶೈಲಪುತ್ರಿಯ ಕಥಾಶ್ರವಣವನ್ನು ಹೇಳಬೇಕಾದ್ರೆ, ತಾಯಿ ಯಜ್ಞಕುಂಡಕ್ಕೆ ಆಹುತಿ ಆಗೋಗ್ತಾಳೆ. ಅಂತಂದ್ರೆ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಯಾತಕ್ಕೋಸ್ಕರ? ಶಿವನಿಗೆ ಅವಮಾನ ಆಗೋಯ್ತು. ಆದ್ರೆ ಹಿಮವಂತನ ಹೊಟ್ಟೆನಲ್ಲಿ ಹುಟ್ಟಿ ಹಿಮವಂತನಿಗೆ ಜನಿಸಿರ್ತಕ್ಕಂಥ ತಾಯಿ ಬ್ರಹ್ಮಚಾರಿಣಿ. ಶಿವನನ್ನ ಒಲಿಸ್ಕೊಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನ ಮಾಡ್ತಕ್ಕಂಥವಳು ತಾಯಿ ಬ್ರಹ್ಮಚಾರಿ. ಈಕೆಯ ತಪಸ್ಸಿಗೆ ಶಿವನೇ ಮೆಚ್ಚಿದ್ದಾನೆ. ಅಂಥದ್ದೊಂದು ವಿಶೇಷ. ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಯಾವಾಗ ಸತೀದೇವಿ ಯಜ್ಞಕುಂಡಕ್ಕೆ ಹಾರ್ತಾಳೋ ಪರಮೇಶ್ವರನಿಗೆ ಬಹಳ ಮನಸ್ಸಿಗೆ ನೋವಾಗತ್ತೆ.
ಬಹಳ ದುಃಖ ಭಯಾನಕವಾದ ಆಗುತ್ತೆ. ಪ್ರಳಯ ತಾಂಡವವನ್ನ ಹೌದು. ಮಾಡ್ತಾನೆ ಪರಮೇಶ್ವರ. ಅದಾದ ಮೇಲೆ ಪರಮೇಶ್ವರನನ್ನ ಒಲಿಸ್ಕೊಳ್ತಕ್ಕಂಥದ್ದಾಗ್ಲಿ, ಪರಮೇಶ್ವರನ ಮನವನ್ನ ಮೆಚ್ಚಲಿಕ್ಕೆ ಯಾರ ಕೈಯಿಂದನೂ ಕೂಡ ಆಗ್ಲಿಲ್ಲ. ಹಾಗಾಗಿ ಪರಮೇಶ್ವರನನ್ನ ಮತ್ತೊಮ್ಮೆ ಒಲಿಸ್ಕೊಳ್ಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಮಾಡಿದ್ದು ತಾಯಿ ಬ್ರಹ್ಮಚಾರಿ. ಆಕೆ ಪರಮೇಶ್ವರನಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ತ್ಯಾಗಾದಿಗಳ ವ್ರತಾನುಷ್ಠಾನವನ್ನು ಮಾಡ್ತಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರಥವನ್ನು ಮಾಡ್ತಾಳೆ ತಾಯಿ. ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ ತಾಯಿ. ಇಲ್ಲಿ ತಾವು ಒಂದು ಸ್ತೋತ್ರ ಇದೆ, ಪಾರ್ವತಿ ಕಲ್ಯಾಣ ಅಂತ ಹೇಳಿ. ನೀವು ನಿಜಕ್ಕೂ ದಿಸಕ್ಕೆ ಒಂದು ಸತಿನಾದ್ರೂ ಪಾರ್ವತಿ ಕಲ್ಯಾಣ ಸ್ತೋತ್ರವನ್ನ ಕೇಳಬೇಕಮ್ಮ. ಅಮ್ಮ, ಎಷ್ಟು ಅದ್ಭುತವಾಗಿ ಅದರಲ್ಲಿ ರಚನೆ ಮಾಡಿದ್ದಾರೆ ಪಾರ್ವತಿ ಕಲ್ಯಾಣದಲ್ಲಿ ಅಂತಂದ್ರೆ, ಈ ಸ್ಟೋರಿಗೆ ಅದು ತುಂಬಾ ಕನೆಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ತಾಯಿ ಪಾರ್ವತಿ ದೇವಿ ತಪಸ್ಸನ್ನ ಮಾಡ್ತಾ ಇರ್ತಾಳಲ್ವಾ ಶಿವನನ್ನ ಪಡ್ಕೊಳ್ಳಿಕ್ಕೆ. ಆ ಕ್ಷಣ ಆಕೆಯ ತಪೋಭಂಗ ಮಾಡ್ಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ. ಸಾಕಷ್ಟು ಜನ ರಾಕ್ಷಸರು ಪ್ರಯತ್ನ ಪಡ್ತಾರೆ ಆಕೆಯ ತಪವನ್ನ ಭಂಗ ಮಾಡ್ಲಿಕ್ಕೆ. ಮೊದಲನೇ ಸತಿ ಆಕೆಯ ತಪವನ್ನ ಭಂಗ ಮಾಡಬೇಕು ಅಂತ ಮುಂದೆ ಹೋದಾಗ ತಾಯಿ ಹೇಳ್ತಾಳೆ, ನನ್ನನ್ನ ಯಾರು ಬೇರೆ ರೂಪದಲ್ಲಿ, ಬೇರೆ ಒಂದು ಊಹೆನಲ್ಲಿ ನನ್ನನ್ನ ಊಹಿಸಿದ್ರೆ ಆದ್ರೆ ತಾವು ಯಾವ್ದಾದ್ರು ಪ್ರಾಣಿಗಳಾಗಿ ಬದಲಾಗಿ ಹೋಗ್ತೀರಾ. ನನ್ನನ್ನ ಯಾರು ಕೂಡ ಆ ದೃಷ್ಟಿನಲ್ಲಿ ನೋಡಬಾರ್ದು. ಪರಮೇಶ್ವರನಿಗೊಬ್ಬನಿಗೆ ಮಾತ್ರ ಅದರ ಅವಕಾಶ ಅಂತ ಹೇಳಿ ಹೇಳ್ತಾರೆ. ನಾರದ ಮುನಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ, ಯಾರು ಬಂದ್ರೂ ಕೂಡ ಆಗೋದಿಲ್ಲ. ಆಕೆ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸಲ್ಲಿ ನಿರತರಾಗ್ಬಿಟ್ಟಿರ್ತಾರೆ. ಆಗ ಪರಮೇಶ್ವರ ಬ್ರಾಹ್ಮಣ ರೂಪದಲ್ಲಿ ಬರ್ತಾರೆ. ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ತಾಯಿಯನ್ನ, ಅಮ್ಮ ಏನ್ ಮಾಡ್ತಾ ಇದೀಯ? ಯಾರಿಗೋಸ್ಕರ ನೀನ್ ತಪಸ್ಸು? ಪರಮೇಶ್ವರನಿಗೋಸ್ಕರ. ಆತ ರೂಪ ಇಲ್ಲ, ಲಾವಣ್ಯ ಇಲ್ಲ, ಜಟಾಧಾರಿ, ಮೈಯೆಲ್ಲ ಭಸ್ಮ, ಚರ್ಮ ಹಾಕೊಂಡಿರ್ತಾರೆ, ಸ್ಮಶಾನವಾಸಿ. ಅವನಿಗೆ ರೂಪಿಲ್ಲ, ಗುಣವಿಲ್ಲ, ಲಾವಣ್ಯವಿಲ್ಲ. ಅವನಿಗೋಸ್ಕರ ನೀನ್ ಇಷ್ಟು ಸುಂದರವಾಗಿದೆಯಾ? ಇಷ್ಟು ರೂಪಲಾವಣ್ಯ ನಿನ್ನಲ್ಲಿದೆ, ಇಷ್ಟೊಂದು ಜ್ಞಾನ ಇದೆ, ಶಕ್ತಿ ಇದೆ. ಆ ಸ್ಮಶಾನವಾಸಿಗೋಸ್ಕರ ನೀನ್ ಯಾಕಮ್ಮ ತಪಸ್ಸನ್ನ ಮಾಡ್ತಾ ಇದೀಯಾ? ನಿನಗೆ ಯಾಕೆ ಬೇಕಿದು? ಈ ವೈರಾಗ್ಯ ನಿನಗೆ ಯಾಕೆ ಬಂತು ಅಂತ ಕೇಳ್ತಾರೆ. ಯಾರು? ಪರಮೇಶ್ವರನೇ ಬ್ರಾಹ್ಮಣ ರೂಪದಲ್ಲಿ. ಆಗ ತಾಯಿ ಪಾರ್ವತಿ ದೇವಿ ಎಷ್ಟು ಅದ್ಭುತವಾಗಿ ಪರಮೇಶ್ವರನನ್ನ ವರ್ಣನೆ ಮಾಡ್ತಾಳೆ ಅಂತಂದ್ರೆ, ಆ ವರ್ಣನೆಗೆ ಮೆಚ್ಚಿ ಪರಮೇಶ್ವರನು ಕೂಡ ಎಲ್ಲೋ ಒಂದ್ ಕಡೆ ಆ ತಪಸ್ಸಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನ ಕರುಣಿಸ್ತಾನೆ. ತಾಯಿ ಹೇಳ್ತಾಳೆ, ರೂಪ ಇಲ್ಲ ಅಂತಂದ್ರೆ ಏನು, ಲಾವಣ್ಯ ಇಲ್ಲ ಅಂತಂದ್ರೆ ಏನು, ಗುಣ ಇಲ್ಲ ಅಂತಂದ್ರೆ ಏನು? ನನ್ನ ಭಗವಂತನನ್ನ ತಾವು ನೋಡಿದ್ದೀರಾ? ಪರಮೇಶ್ವರ ಇವತ್ತಿನ ದಿವಸ ಇಡೀ ಸೃಷ್ಟಿಯನ್ನೇ ತನ್ನ ಅಧೀನದಲ್ಲಿ ಎತ್ಕೊಂಡಿರ್ತಕ್ಕಂಥ ಪರಮೇಶ್ವರ, ಹಸುವಾಗಿರ್ತಕ್ಕಂಥವ್ರಿಗೆ ಸರಿಸಮ ಕರೆಕ್ಟ್ ಸಮಯಕ್ಕೆ ಊಟ ಹಾಕ್ತಕ್ಕಂಥವನು ನನ್ನ ಪರಮೇಶ್ವರ. ಆತನ ಅನುಗ್ರಹ ಇಲ್ಲ ಅಂತಂದ್ರೆ ಏನೂ ಕೂಡ ಇಲ್ಲ. ಅಣುರೇಣು ತೃಣಕಾಷ್ಟವೂ ಕೂಡ ಆತನ ಅಧೀನದಲ್ಲಿ, ಪರಮೇಶ್ವರನಲ್ಲಿ. ಒಂದು ಸಂಕಷ್ಟ ಆಗಿರ್ಬೋದು, ಎಂಥ ಪರಿಸ್ಥಿತಿ ಬಂದರೂ ಪರಮೇಶ್ವರನಿಲ್ಲದಿರ ಏನೂ ಕೂಡ ಆಗೋದಿಲ್ಲ. ಅಂತಹ ಪರಮೇಶ್ವರನನ್ನ ನೀವು ಅವಹೇಳನ ಮಾಡ್ತೀರಾ? ಇನ್ನೊಂದು ಸತಿ ನನ್ನ ಪರಮೇಶ್ವರನನ್ನ ಏನಾದ್ರೂ ನೀವು ಈಯಾಳಿಸಿ ಮಾತಾಡಿದ್ದೆ ಆದ್ರೆ ನನ್ನ ದೃಷ್ಟಿಗೆ ನೀವು ಸುಟ್ಟು ಹೋಗ್ತೀರಾ, ಜೋಪಾನ ಅಂತ ಹೇಳ್ತಾರೆ. ಆಗ ಆ ತಾಯಿಯ ಆ ಒಂದು ತಪಶಕ್ತಿಯನ್ನ ಕಂಡು ಪರಮೇಶ್ವರನು ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸೊಲ್ತಾನೆ. ಆ ತಪಸ್ಸಿನ ಒಂದು ಸಂಗತಿಯನ್ನ ವಿಶ್ಲೇಷಣಾತ್ಮಕವಾಗಿ ವಿಚಾರಗಳನ್ನ ತಿಳಿಸ್ಲಿಕ್ಕೋಸ್ಕರನೇ ತಾಯಿ ಬ್ರಹ್ಮಚಾರಿಣಿ ದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ರೂಪ ಉಗಮ. ನಾನು ನಿನ್ನೆ ಕೂಡ ಒಂದು ಕಾರ್ಯಕ್ರಮ, ಒಂದು ವಿಚಾರವನ್ನ ಹೇಳಿದೆ. ಏನಪ್ಪಾ? ನವರಾತ್ರಿ ಒಂದು ಹೆಣ್ಣು ಮಗುವಿನ ಜನನದಿಂದ ಹಿಡಿದು ಅಂತ್ಯದವರೆಗೂ ಆಕೆಯ ಗುಣ ಲಕ್ಷಣ, ಆಕೆ ಮಾಡ್ತಕ್ಕಂಥ ಕೆಲಸಗಳೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೆ. ಹಾಗಾಗಿ ನಿನ್ನೆ ಆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವತಾರ ಪ್ರಾರಂಭ ಆಯ್ತು. ಇನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ಆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಒಂದು ತಪಸ್ಸು, ಆ ಒಂದು ಬ್ರಹ್ಮಚರ್ಯದ ವ್ರತದ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನ ತಾಯಿ ಬಹಳ ಅದ್ಭುತವಾಗಿ ನಮ್ಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾರೆ. ಓಕೆ ಗುರುಗಳೇ, ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನ ಇವತ್ತು ನಾವು ಪೂಜೆ ಮಾಡೋದಾದ್ರೆ ಯಾವ ರೀತಿ ಈಕೆಯನ್ನ ಪೂಜಿಸಬೇಕು, ಯಾವ ರೀತಿ ನೈವೇದ್ಯವನ್ನ ಇಡಬೇಕು? ಹಾಗೆ ಹೆಣ್ಮಕ್ಳು ನವ ವಿಧವಾದ ವರ್ಣಗಳನ್ನ ಬಳಸ್ತಾ ಇರ್ತಾರೆ ನವರಾತ್ರಿಯಲ್ಲಿ, ಇವತ್ತು ಯಾವ ವರ್ಣವನ್ನ ಧರಿಸ್ಬೇಕು? ಖಂಡಿತ. ಇವತ್ತಿನ ದಿನ ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ. ಇವತ್ತಿನ ದಿವಸದ ಒಂದು ಗ್ರಹ ಬಂದು ಮಂಗಳ ಗ್ರಹ ಇದೆ. ಮಂಗಳ ಗ್ರಹ ಇದೆ. ಇವತ್ತಿನ ದಿನ ವರ್ಣ ಬಂದು ಹಸಿರು ವರ್ಣ. ಹಸಿರು, ಆ ಹಸಿರು ಎಂಬತಕ್ಕಂಥ ಒಂದು ಪದದ ಅರ್ಥ, ಆ ಹಸಿರು ಎಂಬತಕ್ಕಂಥ ಒಂದು ವರ್ಣದ ಸಂಕೇತ ಏನಪ್ಪ? ಶಾಂತಿ, ನೆಮ್ಮದಿ, ಸಮಾಧಾನ, ಸಮೃದ್ಧಿ ಎಲ್ಲವೂ ಕೂಡ ಉಂಟು. ಹಾಗಾಗಿ
ನೋಡಿ ಇಲ್ಲಿ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಾತ್ಪರ್ಯ ಇದೆ. ತಾಯಿ ಬ್ರಹ್ಮಚರ್ಯದಲ್ಲಿದ್ದಾಳೆ. ಆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಾಂತಿ, ನೆಮ್ಮದಿ, ಸಮೃದ್ಧಿ ಇದೆಲ್ಲವನ್ನು ಕೂಡ ಆಕೆ ಪ್ರತಿಬಿಂಬಿಸ್ತಾಳೆ. ಆ ವರ್ಣವೂ ಕೂಡ ಅಷ್ಟೇ ಅದ್ಭುತವಾಗಿ ಕೂಡಿ ಬಂದಿರತಕ್ಕಂಥದ್ದಿದೆ. ಇನ್ನು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ನೈವೇದ್ಯ ಏನಪ್ಪಾ ಅಂತಂದ್ರೆ ಬೆಲ್ಲದಿಂದ ಮಾಡಿರ್ತಕ್ಕಂಥ ಪದಾರ್ಥ, ನಿಂಬೆ ಹಣ್ಣಿನ ಪಾನಕ ಅಥವಾ ಪಾಯಸ, ತುಪ್ಪದಿಂದ ಮಾಡಿರ್ತಕ್ಕಂಥ ಒಂದು ಪಾಯಸ ಯಾವುದಾದ್ರೂ ಕೂಡ ಪರವಾಗಿಲ್ಲ. ಇನ್ನ ಇಲ್ಲಿ ತಾವು ಕೇಳ್ಬೋದು, ಬ್ರಹ್ಮಚಾರಿಣಿ ತಾಯಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇನೋ ಧರಿಸಿದ್ದಾರೆ. ತಾವು ಹೇಳ್ತಾ ಇದ್ದೀರಿ ಹಸಿರು ಅಂತ. ತಾಯಿ ಶ್ವೇತವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಧರಿಸಿರ್ತಕ್ಕಂಥದ್ದು ಏನಕ್ಕೆ? ತಾನು ಬ್ರಹ್ಮಶ್ಚರ್ಯದಲ್ಲಿದ್ದಾಳೆ ತಾಯಿ. ಬ್ರಹ್ಮಶ್ಚರ್ಯ, ಹಾಗಾಗಿ ಶ್ವೇತವರ್ಣವನ್ನ ಧರಿಸಿದ್ದಾಳೆ. ಬ್ರಹ್ಮಶ್ಚರ್ಯದಲ್ಲಿ ಶ್ವೇತವರ್ಣ, ಶ್ವೇತ ಬಂದ್ಬಿಟ್ಟು ಮನಸ್ಕಾರಕ, ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ರೆ ಶ್ವೇತವರ್ಣವನ್ನ ಏನಕ್ಕೆ ಎಲ್ಲರೂ ಕೂಡ ಶ್ವೇತವರ್ಣವನ್ನ ಧರಿಸಬಾರ್ದು? ಶ್ವೇತವರ್ಣನ ಧರಿಸೋದ್ರಲ್ಲೂ ಕೂಡ ಒಂದು ವಿಚಾರ ಇದೆ ಅಮ್ಮ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಬಿಳಿ ಬಟ್ಟೆ ಅಂತಂದ್ರೆ ಸಂಪೂರ್ಣವಾಗಿ ಬಿಳಿ ವಸ್ತ್ರ ಧರಿಸ್ಬಿಡ್ತಾರೆ. ಅದು ದೊಡ್ಡ ಅಪರಾಧ. ಅಂಚು ಇಲ್ಲದೆ ಇರತಕ್ಕಂತ ಪಂಚೆ ಮತ್ತೆ ಬಾರ್ಡರ್ ಇಲ್ಲದೆ ಇರತಕ್ಕಂತ ಶ್ವೇತವರ್ಣದ ಸೀರೆ, ಇದು ಯಾವುದನ್ನು ಕೂಡ ಶುಭ ಕಾರ್ಯಗಳಿಗೆ ಸೂಕ್ತ ಅಲ್ಲ. ತಾಯಿ ಹುಟ್ಟಿರ್ತಕ್ಕಂಥ ಸೀರೆ ಅಲ್ಲಾದ್ರೂ ಕೂಡ ಎಷ್ಟೇ ಶ್ವೇತ ಇದ್ರೂ ಕೂಡ ಬಾರ್ಡರ್ ಒಂದು ವರ್ಣ ಇದ್ದೇ ಇರುತ್ತೆ. ಅದು ಸಂಪೂರ್ಣ ಶ್ವೇತ ಅಲ್ಲ. ಯಾವಾಗ ಆ ಸಂಪೂರ್ಣವಾಗಿರ್ತಕ್ಕಂಥ ಶ್ವೇತವರ್ಣ ವಸ್ತ್ರವನ್ನು ಧರಿಸ್ತಾರೆ ಅಂತಂದ್ರೆ ಅದು ಅಪರ ಕರ್ಮಗಳಲ್ಲಿ ಮಾತ್ರ. ತಿಥಿ ಶ್ರಾದ್ದ ಕರ್ಮಾದಿಗಳು ಇಂತಹ ಸಮಯದಲ್ಲಾದ್ರೂ ಕೂಡ ಹೆಣ್ಣು ಮಕ್ಕಳು, ಗಂಡ ಇರತಕ್ಕಂಥವ್ರು ಯಾವ ಕಾರಣಕ್ಕೂ ಸಂಪೂರ್ಣ ಶ್ವೇತವರ್ಣ ವಸ್ತ್ರದ ಧರಿಸಲೇಬಾರದು. ಅದರಲ್ಲೂ ಈ ಸಮಯದಲ್ಲಿ ನಾವು ಒಂದು ವೇಳೆ ಗತಿಸಿರ್ತಕ್ಕಂಥವ್ರು ಅವರ ಒಂದು ಕರ್ಮಗಳನ್ನ ಮಾಡಬೇಕಾದ್ರೆ ಮಾತ್ರ ಅಂಚು ಇಲ್ಲದೆ ಇರತಕ್ಕಂಥ ಪಂಚೆಯನ್ನ ಹುಡಿಸ್ತಾರೆ. ಅದು ಸಂಪೂರ್ಣ ಶ್ವೇತ. ಹಾಗಾಗಿ ಶುಭ ಕಾರ್ಯಗಳಿಗೆ ಸಂಪೂರ್ಣ ಶ್ವೇತವರ್ಣದ ವಸ್ತ್ರ ಸೂಕ್ತ ಅಲ್ಲ. ಯಾರೂ ಕೂಡ ಆ ಒಂದು ತಪ್ಪಿನ ಕೆಲಸವನ್ನ ಮಾಡಬೇಡಿ. ಎಲ್ಲೋ ಒಂದ್ ಕಡೆ ನಾನು ಗಮನಿಸಿದ್ದೆ, ಯಾರೋ ಒಬ್ರು ಒಂದು ಶುಭ ಕಾರ್ಯಕ್ಕೆ ಸಂಪೂರ್ಣವಾಗಿ ಶ್ವೇತವರ್ಣದ ವಸ್ತ್ರವನ್ನ ಧರಿಸ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು. ಅದು ತಪ್ಪಿನ ಕೆಲಸ. ಗೊತ್ತಿದ್ದೇನೋ ಮಾಡ್ತೀರಿ ಅಂತ ಕೆಲಸವನ್ನ ಮಾಡಬೇಡಿ. ಇವತ್ತಿಗೆ ಕೊನೆ. ಯಾರೇ ಆದ್ರೂ ಕೂಡ ಶ್ವೇತವರ್ಣದ ವಸ್ತ್ರ ಸಂಪೂರ್ಣವಾಗಿರ್ತಕ್ಕಂಥದನ್ನ ಧರಿಸಬೇಡಿ. ತಾವು ಕೇಳ್ಬೋದು, ಗಂಡು ಮಕ್ಕಳು ಜುಬ್ಬಾ ಪೈಜಾಮ ಧರಿಸ್ಬೋದಾ ಅಂತ. ಹೊಲಿಗೆ ಇರುತ್ತಲ್ಲ, ಅದನ್ನ ಸ್ಟಿಚ್ ಮಾಡಿರ್ತಾರೆ, ಪ್ರಾಬ್ಲಮ್ ಇಲ್ಲ. ಸ್ಟಿಚಿಂಗ್ ಇಲ್ಲದಿರ, ಹೊಲಿಗೆ ಇಲ್ಲದಿರ, ಅದರಲ್ಲಿ ಯಾವುದೇ ರೀತಿ ಇರತಕ್ಕಂಥ ವರ್ಕ್ ಇಲ್ಲದಿರ ಸಂಪೂರ್ಣವಾಗಿ ಪ್ಲೇನ್ ವಸ್ತ್ರ ಹಾಕಬಾರ್ದು. ಸರಿ ಗುರುಗಳೇ, ಇದು ವಿಚಾರ. ಇನ್ನು ನವರಾತ್ರಿ ನಮ್ಮ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹಬ್ಬ. ನಮ್ಮ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾ ಅಂತಾನೆ ನಾವು ಆಚರಣೆ ಮಾಡ್ತೀವಿ ನವರಾತ್ರಿಯನ್ನ. ವಿಶೇಷವಾಗಿ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನ ಅಂಬಾರಿಯಲ್ಲಿ ಕೂರಿಸಿ ನಾವು ಉತ್ಸವವನ್ನ ಮಾಡ್ತೀವಿ ವಿಜಯದಶಮಿ ದಿನ. ಹಾಗಾಗಿ ನಮ್ಮ ಚಾಮುಂಡಿ ಮಾತೆ ಹೇಗೆ ಉಗಮ ಆಗಿದ್ದು, ನಮ್ಮ ಚಾಮುಂಡಿ ದೇವಿಯ ಹಿನ್ನೆಲೆ ಏನು, ನಮ್ಮ ಚಾಮುಂಡಿ ಮಾತೆ ಹೇಗೆ ಈ ನವರಾತ್ರಿ ಎಂದು ನಾವು ಹೇಗೆ ಪೂಜೆ ಮಾಡಬೇಕು ಚಾಮುಂಡಿ ದೇವಿಯನ್ನ? ಖಂಡಿತ ನೋಡಿ, ನವರಾತ್ರಿ ದಸರಾ, ನವರಾತ್ರಿ ಅಂದ್ರೆ ದೇವಿಯ ಆರಾಧನೆ. ದಸರಾ ಅಂತಂದ್ರೆ ಮೈಸೂರು ದಸರಾ. ಮೈಸೂರು ದಸರಾದಲ್ಲಿ ರಾಜರು ಬನ್ನಿ ಮಂಟಪದಲ್ಲಿ ಪೂಜಾನುಷ್ಠಾನವನ್ನ ಮಾಡುವ ಮುಖಾಂತರ ಆಯುಧ ಪೂಜೆ ಆಗಿರ್ಬೋದು, ವಿಜಯದಶಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಆಗಿರ್ಬೋದು. ಬನ್ನಿ ಮಂಟಪಕ್ಕೆ ಏನಕ್ಕೆ ಪೂಜೆ ಮಾಡ್ತಾರೆ? ಅದು ಶಮಿ ವೃಕ್ಷನೇ ಬಹಳ ವಿಶೇಷವಾದಂತಹ ಒಂದು ಪೂಜೆಯನ್ನ ಇರುತ್ತೆ ಈ ದಸರಾ. ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕನೆಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ಯಾತಕ್ಕೋಸ್ಕರ ಬನ್ನಿ ಮಂಟಪದಲ್ಲಿ ಬನ್ನಿ ವೃಕ್ಷಕ್ಕೆ, ಒಂದು ಶಮಿ ವೃಕ್ಷಕ್ಕೆ ಏನು ಪೂಜಾನುಷ್ಠಾನ ಮಾಡ್ತಾರೆ ಅಂತಂದ್ರೆ, ಈ ನವರಾತ್ರಿಯ ಆ ಒಂದು ಕಡೆ ಸಮಯ ಇರುತ್ತಲ್ಲ, ಆ ಸಮಯಕ್ಕೂ ಜೊತೆಗೆ ಪಾಂಡವರ ಅಜ್ಞಾತವಾಸ ಅಲ್ಲಿಗೆ ಮುಗಿದೋಗಿರುತ್ತೆ. ಪಾಂಡವರ ಅಜ್ಞಾತವಾಸ ಮುಗಿದು ಅವರ ಒಂದು ವನವಾಸವೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಬರ್ತಕ್ಕಂಥ ಆ ಸಮಯ. ಅವರು ಇಲ್ಲೊಂದು ಕನೆಕ್ಷನ್ ಮತ್ತೊಂದಿದೆ. ಆಯುಧ ಪೂಜೆಗೂ ಈ ವಿಚಾರಕ್ಕೂ ಒಂದು ಕನೆಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ, ಪಾಂಡವರು ಅಜ್ಞಾತವಾಸವನ್ನ ಮಾಡಬೇಕಾದ್ರೆ ಅವರ ಅಸ್ತ್ರ ಶಸ್ತ್ರಗಳೆಲ್ಲವನ್ನೂ ಕೂಡ ಬನ್ನಿ ವೃಕ್ಷದ ಹತ್ರ ಬಚ್ಚಿಟ್ಟಿದ್ರು. ಹಾಗಾಗಿ ಅಜ್ಞಾತವಾಸ ಮುಗಿಸ್ಕೊಂಡಿದ್ದಾದ ನಂತರ ಎಲ್ಲಾ ಆಯುಧಗಳಿಗೂ ಕೂಡ ಮತ್ತೊಮ್ಮೆ ಪೂಜಾನುಷ್ಠಾನವನ್ನ ಮಾಡಿ ಅದೆಲ್ಲವಕ್ಕೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ಮಾಡಿ, ಅದಾದ್ಮೇಲೆ ಅಲ್ಲಿಂದ ಅವರು ಆ ಒಂದು ಅಸ್ತ್ರಶಸ್ತ್ರಗಳೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದರು. ಹಾಗಾಗಿ ಬನ್ನಿ ವೃಕ್ಷಕ್ಕೂ ಅದರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ ಇದ್ದಾವೆ. ಇಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಕನೆಕ್ಷನ್ ಇದೆ. ಇದೆಲ್ಲದರ ತಾತ್ಸಾರ ಮೈಸೂರು ದಸರಾ ಅಷ್ಟು ಅದ್ಭುತವಾಗಿ ಸಾಂಕೇತಿಕವಾಗಿ ಸಾಕಷ್ಟು ಧರ್ಮ ಸೂಕ್ಷ್ಮಗಳನ್ನು ಅಳವಡಿಸ್ಕೊಂಡು ತಾಯಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಆಗುತ್ತೆ. ಹಾಗಾಗಿ ನಾವು ಇವತ್ತಿನ ದಿವಸ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡ್ತೀವಿ. ಯಾತಕ್ಕೋಸ್ಕರ ಮಾಡ್ತೀವಿ? ಆ ತಾಯಿ ಎಲ್ಲಾ ರೀತಿ ಇರ್ತಕ್ಕಂಥ ಶಸ್ತ್ರಗಳನ್ನು ಕೈಯಲ್ಲಿಟ್ಕೊಂಡು ಇಡೀ ಪ್ರಪಂಚವನ್ನೇ ತನ್ನ ಕೈಯಲ್ಲಿಟ್ಕೊಂಡು
ಶಾಂತಿ, ಮಹಿಷಾಸುರನನ್ನ ನೆಮ್ಮದಿ. ಮರ್ದಿಸಿದ್ಲು ಮಹಿಷಾಸುರ ಮರ್ದನ ಚಾಮುಂಡೇಶ್ವರಿ. ಎಂಬತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸನನ್ನ ಸಂಹಾರ ಮಾಡಿ ಇಡೀ ಪ್ರಪಂಚದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲಾ ರೀತಿಯ ಅಲ್ಲೋಲ ಕಲ್ಲೋಲಗಳೆಲ್ಲವನ್ನೂ ಕೂಡ ತಡೆದು ಶಾಂತಿ ನೆಮ್ಮದಿಯನ್ನ ದಯಪಾಲಿಸ್ತಕ್ಕಂಥ ಆ ತಾಯಿ ಇವತ್ತಿಗೂ ಕೂಡ ನಮ್ಮ ಚಾಮುಂಡೇಶ್ವರಿ ದೇವಿಯನ್ನ ಏನಕ್ಕೋಸ್ಕರ ಈ ದಸರಾ ಟೈಮಲ್ಲಿ ಅಷ್ಟೊಂದು ಶ್ರದ್ಧೆಯಿಂದ ಪೂಜಾನುಷ್ಠಾನವನ್ನ ಮಾಡ್ತೀವಿ ಅಂತಂದ್ರೆ, ತಾಯಿ ಇಷ್ಟ ದಿನ ಇವತ್ತು ಮೊನ್ನೆ ಕಳೆದ ವಿಜಯದಶಮಿಯಿಂದ ಇವತ್ತಿನವರೆಗೂ ಕೂಡ, ಈಗ ಬರ್ತಾ ಇರತಕ್ಕಂಥ ವಿಜಯದಶಮಿವರೆಗೂ ಕೂಡ ಸಾಕಷ್ಟು ಅವಘಡಗಳು ಎದುರಾಗಿದ್ದಾವೆ. ಸಾಕಷ್ಟು ಅಲ್ಲೋಲ ಕಲ್ಲೋಲಗಳಾಗ್ತಾ ಇರತಕ್ಕಂಥದ್ದಿದೆ. ಪ್ರಕೃತಿಯಲ್ಲಿ ಸಾಕಷ್ಟು ವಿಪರ್ಯಾಸಗಳನ್ನ ನಾವು ಕಂಡುಕೊಳ್ತಾ ಇದೀವಿ. ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ಮತ್ತೊಮ್ಮೆ ತಾನು ಸಮಾಧಾನವಾಗಿ ಮಾಡಬೇಕು. ತಾಯಿ, ನಿನ್ನ ಅನುಗ್ರಹದಿಂದ ಎಲ್ಲವೂ ಕೂಡ ಸಮಾಧಾನವಾಗಿ ನೆರವೇರಬೇಕು. ನಮ್ಮ ರಾಜ್ಯ, ನಮ್ಮ ದೇಶ, ಈ ಭೂಮಿ ಸುಭೀಕ್ಷವಾಗಿರಬೇಕು ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದ್ದೇ ತಾಯಿ ಚಾಮುಂಡೇಶ್ವರಿಯ ಆರಾಧನೆ. ಓಕೆ ಗುರುಗಳೇ, ಇನ್ನು ನಾವು ಇವತ್ತು ನಾವು ಮನೆಯಲ್ಲಿ ಫೋಟೋವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕಾ ಅಥವಾ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡ್ಬೇಕು? ಹೇಗೆ ನವರಾತ್ರಿ ಎಂದು ನಾವು ಯಾವ ದೇವರನ್ನ ಇಟ್ಕೊಂಡು, ಅಂದ್ರೆ ಯಾವ ರೀತಿಯ ಒಂದು ಆಕಾರ ಫೋಟೋನಲ್ಲಿ ಪೂಜೆ ಮಾಡ್ಬೋದಾ ಅಥವಾ ವಿಗ್ರಹವನ್ನೇ ಇಟ್ಕೊಂಡು ಪೂಜೆ ಮಾಡ್ಬೇಕಾ? ಈ ನೈವೇದ್ಯ ಎಲ್ಲ ಮಾಡ್ಬೇಕಾಗತ್ತೆ, ಹಾಗಾಗಿ ಯಾವ ರೀತಿ ಯಾವ ಫೋಟೋವನ್ನ ಇಟ್ಕೋಬಹುದು ನಾವು? ತಾವು ನವರಾತ್ರಿಯ 9 ಅವತಾರಗಳು ಇರತಕ್ಕಂಥ ಒಂದು ಚಿತ್ರಣವನ್ನಾದ್ರೂ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಇಟ್ಕೊಂಡು, ಆಕೆಂದೇ ಅಲ್ವಾ, ಆಕೆಯ 9 ರೂಪಗಳನ್ನೇ ನಾವು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಆ 9 ರೂಪಗಳು ಆಕೆಯದ್ದೇ ಆಗಿರೋದ್ರಿಂದ ಆಕೆಯ ಒಂದು ಸಣ್ಣದೊಂದು ಮೂರ್ತಿಯನ್ನಾದ್ರೂ ಇಟ್ಕೊಳ್ಬಹುದು. ಏನೇ ಆದ್ರೂ ಕೂಡ ನೋಡಿ, ತಾವು ಮೂರ್ತಿಯನ್ನು ಇಟ್ಕೊಳ್ತೀರಿ, ನವರಾತ್ರಿ ಮುಗಿದ ಮೇಲೆ ಏನ್ ಮಾಡ್ತೀರಿ? ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನದವ್ರು ಹೇಳ್ತಾರೆ, ಅಯ್ಯೋ ಈಗಾಗಲೇ ಸಾಕಷ್ಟು ಆಗೋಗಿದೆ, ನಾವು ಈಸ್ಕೊಳ್ಳಲ್ಲ, ಬೇರೆ ಕಡೆ ಇಟ್ಟೋಗಿ ಅಂತ. ಎಲ್ಲಿ ಹೋಗ್ತೀರಾ ನೀವು? ಹಾಗಾಗಿ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ತಾವು ಚಿತ್ರಣವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಹೌದು, ಉತ್ತರ ಭಾರತ ಕಡೆ ಎಲ್ಲ ಗುರುಗಳೇ ದುರ್ಗಾ ದೇವಿಯನ್ನ ನಾವು ಹೇಗೆ ಗಣೇಶನನ್ನ ಕೂರಿಸಿ ಅದನ್ನ ವಿಸರ್ಜನೆ ಮಾಡ್ತೀವೋ ಅದೇ ರೀತಿ ಉತ್ತರ ಭಾರತದ ಕಡೆ ದುರ್ಗಾ ದೇವಿಯ ಒಂದು ಮುಖವಾಡ ಅಥವಾ ವಿಗ್ರಹವನ್ನ ಪ್ರತಿಷ್ಠಾಪಿಸ್ತಾರೆ. 9 ದಿನನೂ ಪೂಜೆಗಳನ್ನ ಮಾಡ್ತಾರೆ. ಆಮೇಲೆ 9 ದಿನ ಆದ್ಮೇಲೆ ಆ ದೇವಿಯನ್ನ ವಿಸರ್ಜನೆ ಮಾಡ್ತಾರೆ. ನಾವು ಹೇಗೆ ಮಾಡ್ಬೇಕು ಗುರುಗಳೇ? ನಾವು ಅದೇ ರೀತಿ ಮಾಡೋದ್ರಿಂದನೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಪದ್ಧತಿಗಳಿದ್ದಾವೆ. ಈಗ ನೋಡಿ, ನಾವು ಗೊಂಬೆ ಕೂಡಿಸುವಂತ ಪದ್ಧತಿ. ಗೊಂಬೆ ಯಾತಕ್ಕೋಸ್ಕರ ಕೂಡಿಸ್ತೀವಿ? ಗೊಂಬೆಯನ್ನ ನಾವು ಯಾತಕ್ಕೋಸ್ಕರ ಕೂಡಿಸ್ತೀವಿ ಅಂತಂದ್ರೆ, ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಈ ಒಂದು ದಸರಾ ಹಬ್ಬಗಳಲ್ಲಿ ನಮ್ಮ ಮನುಷ್ಯರಾಗಿ ಮಾನವ ಜನ್ಮದಲ್ಲಿ ನಾವು ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಯಾವ್ಯಾವೆಲ್ಲ ಹಂತಗಳನ್ನ ನಾವು ದಾಟ್ತಾ ಹೋಗ್ತೀವಿ. ಗೊಂಬೆಗಳನ್ನ ಕೂಡಿಸೋದಾದ್ರೂ ಏನಕ್ಕೆ? ಮಕ್ಕಳ ಜ್ಞಾನಾರ್ಜನೆಗಾಗಿ, ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ಇವತ್ತಿನ ದಿವಸ ಒಂದು ದಸರಾ ಹಬ್ಬ ಅಂತಂದ್ರೆ, ಗೊಂಬೆ ಕೂಡಿಸುವ ಕಾರ್ಯಕ್ರಮ ಅಂತಂದ್ರೆ ನಾವು ವಿಷ್ಣು ದಶಾವತಾರವನ್ನ ನೋಡ್ತೀವಿ, ಸಪ್ತ ಮಾತೃಕೆಯರನ್ನ ನೋಡ್ತೀವಿ, ಒಂದು ಮದುವೆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡ್ತೀವಿ, ಒಂದು ಮುಂಜಿ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನಾವು ನೋಡ್ತೀವಿ. ಅದ್ರ ಜೊತೆ ಇವತ್ತಿನ ದಿವಸ ಮಕ್ಕಳಿಗಂತೂ ಫುಲ್ ಖುಷಿ, ಅವ್ರು ಆಟ ಆಡೋ ಸಾಮಾನೆಲ್ಲ ಎತ್ಕೊಂಬಂದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೂ ಹೆಚ್ಚಾಗಿ ಒಂದು ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರಾಗಿರ್ತಕ್ಕಂಥವ್ರು ಅವರಿಗೆ ಒಂದು ರಾಗಿ ಪೈರನ್ನ ಅಲ್ಲಿ ಬೆಳೆಸಿ ಅಲ್ಲೇನೋ ಒಂದು ಪಾರ್ಕ್ ತರ ಮಾಡಬೇಕು ಅನ್ನತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಯಾತಕ್ಕೋಸ್ಕರ? ದಸರಾ ಒಂದು ಬರೀ ಹಿಂದೂ ಧರ್ಮದ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಮಕ್ಕಳ ಜ್ಞಾನಾರ್ಜನೆಗೂ ಕೂಡ ಇದೊಂದು ಸಹಾಯ ಆಗ್ಲಿ ಎಂಬತಕ್ಕಂಥ ಒಂದು ಪೂರ್ವಿಕ ಒಂದು ಆಚರಣೆ ನಮ್ಮ ದಸರಾ ಹಬ್ಬ. ನಮ್ಮ ಮೈಸೂರು ಕಡೆ ಎಲ್ಲ ದಸರಾ ಹಬ್ಬ ಶುರು ಆಯ್ತು ಅಂದ್ರೆ ಅವತ್ತೇನೆ ಗೊಂಬೆಗಳನ್ನ ಕೂರಿಸ್ಬಿಡ್ತಾರೆ. ಗೊಂಬೆ ಹಬ್ಬ ಅಂತ ಕರೀತಾರೆ. ಮುತ್ತೈದೆಯರನ್ನ ಕರೀತಾರೆ, ಮಕ್ಕಳನ್ನ ಕರೀತಾರೆ, ಅವರಿಗೆ ಭಾಗನವನ್ನ ಕೊಡ್ತಾರೆ. ಮುತ್ತೈದೆಯರಿಗೆ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನ ಮಾಡಿ ಗೊಂಬೆಗೆ ನೈವೇದ್ಯವನ್ನ ಮಾಡಿ, ಅಂದ್ರೆ ಅದು ದೇವರ ರೂಪದಲ್ಲಿ ಪೂಜೆಯನ್ನ ಮಾಡಿ ನೈವೇದ್ಯವನ್ನ ಕೊಡ್ತಾರೆ. ಈ ಗೊಂಬೆ ಹಬ್ಬ ಯಾವಾಗಿಂದ ಶುರು ಆಯ್ತು ಗುರುಗಳೇ? ನವರಾತ್ರಿಗೂ ಈ ಗೊಂಬೆ ಹಬ್ಬಕ್ಕೂ ಏನು ಸಂಬಂಧ ಇರುತ್ತೆ? ಅದೇ ಈಗ ನಾನು ತಿಳಿಸಿದ ಹಾಗೆ, ಈಗ ತಾವು ನವರಾತ್ರಿಯಲ್ಲಿ 9 ದೇವಿಯರ ರೂಪವನ್ನ ನಾವು ನವರಾತ್ರಿ ಹಬ್ಬದ ದಿನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ರೂಪಗಳು ಹೇಗಿತ್ತು, ಆಗಿನ ಕಾಲದಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಅದು ನಿಲ್ಬಾರ್ದಲ್ವಾ? ಆಕೆಯ ರೂಪಗಳು ಯಾವ್ಯಾವ ರೀತಿ ಇತ್ತು, ಹೇಗಿತ್ತು ಆ ಪೂಜಾನುಷ್ಠಾನಗಳು, ಅದೆಲ್ಲವನ್ನು ಕೂಡ ಪ್ರತಿಬಿಂಬಿಸ್ಬೇಕಲ್ವಾ? ಅದಕ್ಕೋಸ್ಕರ ಈ 9 ದಿನಗಳು ಕೂಡ ದೇವಿಯ ಆ ಒಂದೊಂದು ರೂಪವನ್ನು ಕೂಡ ಪ್ರತಿಬಿಂಬಿಸ್ತಕ್ಕಂಥ ಈ ಒಂದು ದಸರಾ ಹಬ್ಬ. ಹಾಗಾಗಿ ತಾವು ಗಮನಿಸ್ಬೋದು, ಈ ದಸರಾ ಹಬ್ಬದಲ್ಲಿ ನಮಗೆ ಆಯುಧ ಪೂಜೆ ಬರುತ್ತೆ, ಸರಸ್ವತಿ ಹಬ್ಬ ಬರುತ್ತೆ. ಮಕ್ಕಳಿಗೋಸ್ಕರ ಅಂತಾನೆ ಸರಸ್ವತಿ ಹಬ್ಬವನ್ನ ಮಾಡ್ತೀವಿ. ನಾವು ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಈ ನವರಾತ್ರಿ ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಸಣ್ಣ ಮಕ್ಕಳ ಜ್ಞಾನಾರ್ಜನೆಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಹಬ್ಬ ಅಂತಾನೆ ಹೇಳ್ತೀವಿ. ಯಾಕೆ ಅಂತಂದ್ರೆ, ನೀವು ಕೇಳಿದ್ರಿ ಏನಕ್ಕೋಸ್ಕರ ನಾವು ಗೊಂಬೆಯನ್ನ ಕೂಡಿಸ್ಬೇಕು ಅಂತಂದ್ರೆ, ಹೌದು, ನಮ್ಮ ಗತ ವೈಭೋಗವನ್ನು ಯಾವುದನ್ನು ಕೂಡ ಮರಿಬಾರ್ದು, ಮಕ್ಕಳಿಗೆ ಅದರ ಪರಿಚಯವಿರಬೇಕು ಅನ್ನೋದೇ ಒಂದು ದೊಡ್ಡ ಮುಖ್ಯ ಉದ್ದೇಶ. ನಾವು ನವರಾತ್ರಿ ಹಬ್ಬದಲ್ಲಿ ಗೊಂಬೆಗಳನ್ನ ಕೂಡಿಸ್ತೀವಿ. ಆಯುಧ ಪೂಜೆನಲ್ಲೂ ಕೂಡ ಅಷ್ಟೇ. ಇವತ್ತಿಗೆ ಆಯುಧ ಪೂಜೆ ಅಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಬರೀ ಕತ್ತಿ, ಮಚ್ಚು,
ಮತ್ತೆ ಇನ್ನೇನೋ ಮಾರಕಾಸ್ತ್ರಗಳು, ನಾವು ಅದನ್ನ ಬಾಯ್ಬಿಟ್ಟು ಹೇಳೋಂಗೂ ಇಲ್ಲ. ಅದನ್ನ ಹೇಳಿದ್ರೆ ಮತ್ತೆ ಅದೊಂದು ಬೇರೆ ಸಮಸ್ಯೆ. ಮಾರಕಾಸ್ತ್ರಗಳು ಅದನ್ನು ಮಾತ್ರ ಆಯುಧಗಳು ಅಂತ ಅನ್ಕೋಬಹುದು. ಅದಲ್ಲ, ಮಾನವನಿಗೆ ಉಪಯೋಗಿಸಲ್ಪಡುವ ಸಹಾಯಕ್ಕೆ ಬೇಕಾಗಿರುವ ಎಲ್ಲಾ ಶಸ್ತ್ರ ಅಸ್ತ್ರಗಳನ್ನು ಕೂಡ ನಾವು ಆಯುಧಗಳು ಅಂತಾನೆ ಹೇಳ್ತೀವಿ. ಕಾರ್ ಆಗಿರ್ಬೋದು, ಮೊದ್ಲಾದ್ರೆ ಎತ್ತಿನ ಗಾಡಿ ಇತ್ತು, ಹಸುಗಳಿಗೆ ಪೂಜೆ ಮಾಡೋರು, ಎಲ್ಲವನ್ನು ಕೂಡ ಮಾಡೋರು. ಈಗ ಎಲ್ಲ ಈಗ ಟೆಕ್ನಾಲಜಿ ಚೆನ್ನಾಗಿದೆ. ಕಾರು, ಬೈಕು ಇದೆಲ್ಲವೂ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ವರ್ಷಕ್ಕೆ ಒಂದ್ಸತಿನಾದ್ರೂ ದಿನವೆಲ್ಲ ವರ್ಷವೆಲ್ಲ ನಮಗೋಸ್ಕರ ದುಡಿಯುತ್ತೆ. ಇವತ್ತೊಂದ್ ದಿವಸ ನಾವು ಅದಕ್ಕೂ ಕೂಡ ಒಂದು ಗೌರವ ಸಮರ್ಪಣೆಯನ್ನ ಮಾಡೋಣ ಎಂಬತಕ್ಕಂತ ಒಂದು ಚಿಂತನೆ. ಏನಕ್ಕೆ ಅಂತಂದ್ರೆ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಅರಿವು ಮೂಡಿಸ್ಬೇಕು. ನಾವು ಉಪಯೋಗಿಸೋ ಪದಾರ್ಥನೂ ಕೂಡ ನಮಗೆ ಜೀವಕ್ಕೆ ಜೀವ ಕೊಡುತ್ತೆ. ಯಾಕೆಂತಂದ್ರೆ ಇವತ್ತಿನ ದಿವಸ ಗಾಡಿ ಒಂದು ಎಮೋಷನ್ಸ್. ಇವತ್ತಿನ ದಿವಸ ಒಂದು ಕಾರನ್ನ ನಾವು ಒಂದು ಎಮೋಷನ್ ಆಗಿ ನೋಡ್ತೀವಿ. ಎಷ್ಟೋ ಜನ ನೋಡ್ತಾರೆ ಕಾರನ್ನ ಹೆಂಗಂದ್ರಂಗೆ ಇಟ್ಕೊಂಡಿರ್ತಾರೆ. ಅದಲ್ಲ, ನಾವು ಉಪಯೋಗಿಸ್ತಾ ಇದೀವಿ ನಮ್ಮ ಕೆಲಸಕ್ಕೆ, ನಮ್ಮ ಜೀವನಕ್ಕೆ, ನಮ್ಮ ಆಹಾರಕ್ಕೆ ಅದು ಸಹಾಯ ಮಾಡ್ತಾ ಇದೆ ಅಂತಂದ್ಮೇಲೆ ಅದನ್ನು ನಾವೊಂದು ಗೌರವಾನ್ವಿತವಾಗಿ ನೋಡ್ಬೇಕು. ಅವಾಗ ನಾವು ಅಷ್ಟೇ ಸೇಫ್ ಆಗಿ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಒಂದು ಗೌರವವನ್ನ ಕಲ್ಪಿಸ್ತಕ್ಕಂಥದ್ದೇ ಈ ದಸರಾ. ಓಕೆ ಗುರುಗಳೇ, ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಗೆ ಯಾವ ರೀತಿಯ ಫಲಾಫಲಗಳು ಸಿಗುತ್ತೆ? ನಾವೇನೋ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ. ಯಾವ ಒಂದು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಬ್ರಹ್ಮಚಾರಿಣಿ ದೇವಿ ನಮಗೆ ಆ ಒಂದು ಫಲವನ್ನ ಕೊಡ್ತಾಳೆ? ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಶಕ್ತಿ ಮತ್ತು ಧೈರ್ಯ ಜಾಸ್ತಿ ಆಗುತ್ತೆ. ಈ ತಾಯಿ ಶಕ್ತಿ ಮತ್ತು ಧೈರ್ಯ ಎಂಬತಕ್ಕಂಥ ಒಂದು ವರವನ್ನ ಕರುಣಿಸ್ತಾಳೆ ತಾಯಿ. ಬ್ರಹ್ಮಚರ್ಯದಲ್ಲಿ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಶಕ್ತಿ ಬೇಕು, ಒಂದು ಧೈರ್ಯ ಬೇಕು. ಯಾತಕ್ಕೋಸ್ಕರ ಅಂತಂದ್ರೆ ಬ್ರಹ್ಮಚರ್ಯ ಅಂತಂದ್ರೆ ಸಾಮಾನ್ಯ ಅಲ್ಲ. ಬ್ರಹ್ಮಚರ್ಯವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಯಾಕೆ ಅಂತಂದ್ರೆ ಮಾನವನ ಮನಸ್ಥಿತಿ ಬಹಳ ಚಂಚಲ. ಕಣ್ಣಲ್ಲಿ ನೋಡಿದ್ದನ್ನ ಆದಷ್ಟು ಬೇಗ ಅದರ ಅಪೇಕ್ಷೆಯನ್ನ ಪಡ್ಕೊಳ್ತೀವಿ. ಸಮಾಜದಲ್ಲಿ ನಾವು ಬರೀ ಪಾಸಿಟಿವ್ ಅನ್ನ ಮಾತ್ರ ಕೇಳ್ತಕ್ಕಂಥದ್ದಲ್ಲ, ನೆಗೆಟಿವ್ ಪಾಸಿಟಿವ್ ಎಲ್ಲದರ ಮಧ್ಯೆ ಇರೋದ್ರಿಂದ ನಮ್ಮ ಮನಸ್ಸಿನ ಹತೋಟಿಯನ್ನ ಸಿದ್ಧಪಡಿಸಿಟ್ಕೊಳ್ಳೋದ್ರಲ್ಲಿ ಅಂತಂದ್ರೆ ಹಿಡಿದಿಟ್ಕೊಳ್ಳೋದ್ರಲ್ಲಿ ತಾಯಿ ಬ್ರಹ್ಮಚಾರಿಣಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ಕೊಡ್ತಾಳೆ. ಈ ಕೆಲಸ ಮಾಡಲೇಬೇಕು ಎಂಬತಕ್ಕಂಥ ಒಂದು ಪಣ ತೊಡ್ತಕ್ಕಂಥದ್ದು ಅನ್ನೋದು ಏನಿರುತ್ತೆ, ನಿರ್ಧಾರ ಮಾಡ್ತಕ್ಕಂಥದ್ದು ಏನಿರುತ್ತೆ, ಅದಕ್ಕೆ ಒಂದು ಧೈರ್ಯವನ್ನ ಕರುಣಿಸ್ತಾರೆ. ಎಷ್ಟೋ ಜನಕ್ಕೆ ಒಂದು ಭಯ, ಏನೋ ಒಂದು ಕೆಲಸ ಮಾಡಬೇಕು, ಅಯ್ಯೋ ಏನಾಗೋಗುತ್ತೋ, ನಾನು ಲಾಸ್ ಆಗೋಗ್ತೀನೇನೋ, ನನಗೆ ಸಂಪಾದನೆ ಆಗಲ್ವೇನೋ, ನನಗೆ ಖರ್ಚು ವೆಚ್ಚದಲ್ಲಿ ಎಲ್ಲ ಲಾಸ್ ಆಗ್ಬಿಡ್ತೀವೇನೋ ಎಂಬತಕ್ಕಂಥ ಒಂದು ಭಯ ಇರುತ್ತೆ. ಅದೆಲ್ಲವನ್ನು ಕೂಡ ದೂರ ಮಾಡಿ ಒಂದು ಶಕ್ತಿಯನ್ನ ಕರುಣಿಸ್ತಕ್ಕಂಥ ಒಂದು ಧೈರ್ಯವನ್ನ, ಮುನ್ನುಗ್ತಕ್ಕಂಥ ಒಂದು ಧೈರ್ಯವನ್ನ ಕರುಣಿಸ್ತಕ್ಕಂಥವಳೆ ತಾಯಿ ಬ್ರಹ್ಮಚಾರಿಣಿ. ಹಾಗಾಗಿ ಬ್ರಹ್ಮಚಾರಿಣಿ ಆರಾಧನೆಯನ್ನು ಮಾಡೋದ್ರಿಂದ ಇಷ್ಟೆಲ್ಲ ಫಲಾಫಲಗಳನ್ನ ನಾವು ಸಿದ್ಧಪಡಿಸ್ಕೊಳ್ತೇವೆ. ಓಕೆ ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಬ್ರಹ್ಮಚಾರಿಣಿ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು, ಯಾವೆಲ್ಲ ಫಲಾಫಲಗಳನ್ನ ನಾವು ಇದರಿಂದ ಪಡಿಬೋದು, ಹಾಗೆ ನವರಾತ್ರಿಯ 2ನೇ ದಿನದ ಪೂಜಾ ವಿಧಾನಗಳೆಲ್ಲವನ್ನ ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸಂತೋಷ, ಒಳ್ಳೆದಾಗ್ಲಿ, ಶುಭವಾಗ್ಲಿ. ದೇವಿ ಬ್ರಹ್ಮಚಾರಿಣಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ಗ್ಯಾರಂಟಿ ನ್ಯೂಸ್ನ ಸಮಸ್ತ ಸಿಬ್ಬಂದಿ ವರ್ಗ, ವೀಕ್ಷಕ ಪ್ರಭುಗಳು ಎಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಮತ್ತೊಮ್ಮೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯಗಳು. ಒಳ್ಳೆದಾಗ್ಲಿ, ಶುಭವಾಗಲಿ. ನೋಡ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನವರಾತ್ರಿ ನವದುರ್ಗೆಯರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.